ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ವಿಷಯ ಗೊತ್ತಾಗಿರುತ್ತೆ. ತುಂಬ ಜನ ಪೇಪರ್ ಕೂಡ ನೋಡಿ ತಿಳ್ಕೊಂಡಿರ್ತಿರೋ ವಿಷಯ ಏನು ಅಂತ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ಏನಪ್ಪ ವಿಚಾರ ಅಂತಂದರೆ, ನಿನ್ನೆ ಅಷ್ಟೇ ಇಂಟರ್ನಲ್ ರಿಸರ್ವೇಷನ್ದು ಏನು ಪ್ರಾಬ್ಲಮ್ ಇತ್ತು, ಒಳ ಮೀಸಲಾತಿ ಸಮಸ್ಯೆ, ಅದಕ್ಕೆ ಒಂದು ಪರಿಹಾರವನ್ನು ಕೊಟ್ಟಿರೋ ಅಂಥದ್ದು. ಸೊ ಇವಾಗ ಅದು ಒಂದೇ ಸಮಸ್ಯೆ ಇದ್ದಿದ್ದು ನಮಗೆ ಯಾವುದೇ ಒಂದು ಹುದ್ದೆಗಳ ಭರ್ತಿಯನ್ನು ತಡೆ ಹಿಡಿದಿರೋದಕ್ಕೆ, ಯಾವುದೇ ನೋಟಿಫಿಕೇಶನ್ ಆಗದೆ ಇರೋದಕ್ಕೆ. ಸೊ ಇವಾಗ ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ಇನ್ನೇನು ಎಲ್ಲ ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಏನು ಮಾಡಬೇಕಾಗಿತ್ತು ಅದರ ಕಡೆ ಕಾನ್ಸಂಟ್ರೇಷನ್ನ ಮಾಡುವಂತಹ ಒಂದು ಟೈಮ್ ಇದು. ಸೊ ಹಾಗಾಗಿ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂಸ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ಟೀಚರ್ಸ್ ರಿಕ್ರೂಟ್ಮೆಂಟ್. ಸೊ ಟೀಚರ್ಸ್ ರಿಕ್ರೂಟ್ಮೆಂಟ್ ಅಂತ ಬಂದಾಗ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರ ಆಗಿರುತ್ತೆ, ಈ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಾನು ಆಗಲೇ ಹೇಳ್ದಂಗೆ ಕರ್ನಾಟಕ ವಸತಿ ಶಾಲೆಗಳಲ್ಲಿ ಭರ್ಜರಿ ನೇಮಕಾತಿ ಅಂತ ಹೇಳಿದೆ. ಸೊ 1500 ಪೋಸ್ಟ್ಗಳಿಗೆ ಇವಾಗ ನೋಟಿಫಿಕೇಶನ್ ಆಗುವಂಥದ್ದು. ಸೊ ಈ 1500 ಪೋಸ್ಟ್ಗಳಲ್ಲಿ ಸೊ ಇವಾಗ ಆಲ್ರೆಡಿ ಕೆಲವೊಂದಷ್ಟು ನಂಬರ್ಸ್ಗೆ ಏನು ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ. ಸೊ ಯಾವ ಸಬ್ಜೆಕ್ಟ್ಗಳಿಗೆ ಇವಾಗ ನೇಮಕಾತಿ ಆಗತ್ತೆ, ಯಾವ ಸಬ್ಜೆಕ್ಟ್ ನಿಮ್ಮ ಸಬ್ಜೆಕ್ಟು ಇದೆಯಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಿ, ಕ್ರೈಸ್ ಶಾಲೆಗಳಿಗೆ 1500 ಶಿಕ್ಷಕರ ನೇಮಕ ಅಂತ ಇದೆ. ಇದು ಬಂದ್ಬಿಟ್ಟು ರಾಜ್ಯದ ಕ್ರೈಸ್ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ 1500 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಆರಂಭ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ HC ಮಹಾದೇವಪ್ಪನವರು ತಿಳಿಸಿರುವಂಥದ್ದು. ಸೊ ಇವಾಗ ಯಾಕೆ ಈ ವಿಚಾರ ಬಂತು ಅಂತ ಹೇಳಿದ್ರೆ, ಏನು ರೀಸೆಂಟ್ ಆಗಿ SSLC ರಿಸಲ್ಟ್ ಬಂದಿತ್ತು, ಎಲ್ಲ ಕಡೆನೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ಕ್ರೈಸ್ ವಸತಿ ಶಾಲೆಗಳ ಸಾಧನೆಯನ್ನ ಕುರಿತು ಹೇಳುವಂತಹ ಸಂದರ್ಭದಲ್ಲಿ ಶನಿವಾರ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತಾಡ್ತಾರೆ. ಸೊ ಒಳ ಮೀಸಲಾತಿ ಜಾರಿ ಸಂಬಂಧ ಅಧಿಸೂಚನೆ ಹೊರಡಿಸಿದ ಬಳಿಕ ನೇಮಕ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತೆ ಅಂತ ಅವರು ಹೇಳಿದ್ರು. ಸೊ ಏನು ಒಳ ಮೀಸಲಾತಿ ನಿನ್ನೆ ಅಷ್ಟೇ ಜಾರಿಗೆ ಬಂತಲ್ವ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಏನಾಗುತ್ತೆ, ಈ ಒಂದು ರಿಕ್ರೂಟ್ಮೆಂಟ್ ಖಂಡಿತವಾಗ್ಲೂ ಆಗತ್ತೆ. ಸೊ ಹಾಗಾಗಿ ಕ್ರೈಸ್ ವಸತಿ ಶಾಲೆಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಗುಣಮಟ್ಟದ ಶಿಕ್ಷಣ ನೀಡೋದಕ್ಕೆ ಗಮನ ಹರಿಸಲಾಗುತ್ತೆ ಅಂತಲೂ ಕೂಡ ಹೇಳಿರೋದು. ಸೊ ಇವಾಗ ಕ್ರೈಸ್ ಶಾಲೆಗಳು ಅಂತ ಬಂದಾಗ 1500 ಪೋಸ್ಟ್ಗಳಲ್ಲಿ ಎಷ್ಟು ಪೋಸ್ಟ್ಗಳಿಗೆ ಇವಾಗ ನೋಟಿಫಿಕೇಶನ್ ಆಗತ್ತೆ ಅಂಡ್ ಎಷ್ಟು ಪೋಸ್ಟ್ಗಳಿಗೆ ಆರ್ಥಿಕ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು, FDA ಅಂತ ಬಂದಾಗ 75 ಪೋಸ್ಟ್ಗಳು ಇರೋವಂಥದ್ದು. ಆ್ಯಂಡ್ ಕನ್ನಡ ಟೀಚರ್ಸ್ ಬಂದುಬಿಟ್ಟು 100 ಪೋಸ್ಟ್ ಇದೆ. ಇಂಗ್ಲೀಷ್ ಟೀಚರ್ಸ್ಗೆ ಬಂದುಬಿಟ್ಟು 100 ಪೋಸ್ಟ್, ಗಣಿತ 100, ಹಾಗೆಯೇ ಸೈನ್ಸ್ 100. ಸೊ ಹೆಚ್ಚಿನ ಸಂಖ್ಯೆಯ ಪೋಸ್ಟ್ ಅಂತ ಬಂದಾಗ ಸೋಷಿಯಲ್ ಸ್ಟಡೀಸಲ್ಲಿ ಇರೋವಂಥದ್ದು. ಸೊ 150 ಅಂದರೆ 150 ಪೋಸ್ಟ್ಗಳನ್ನು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಆ್ಯಂಡ್ ಹಿಂದಿ ಟೀಚರ್ಸ್ ಮತ್ತು ದೈಹಿಕ ಶಿಕ್ಷಕರು PET ಫಿಸಿಕಲ್ ಎಜುಕೇಷನ್ ಟೀಚರ್ಸು 75 ಮತ್ತು ವಾರ್ಡನ್ಸು 75 ಇರ್ತಾರೆ. ಸೊ ಹಾಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ ಬಂದುಬಿಟ್ಟು 50 ಇರ್ತಾರೆ. ಸೊ ಏನು 1500 ಅಂತ ಹೇಳಿದ್ದೆ. ಸೊ ಆ 1500 875 ಹುದ್ದೆಗಳ ನೇಮಕಾತಿಗೆ ಇವಾಗ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಸಿಕ್ಕಿರೋ ಅಂಥದ್ದು. ಸೊ ಈ 1500 ಏನು ಪೋಸ್ಟ್ ಇದೆ ಅದು ಮುಂದಿನ ದಿನಗಳಲ್ಲಿ ಹೆಚ್ಚು ಕೂಡ ಆಗಬಹುದು, ಅಥವಾ ಏನು 875 ಇದೆ ಅಲ್ಲಿಗೆ ಸ್ಟಿಕ್ ಆನ್ ಕೂಡ ಆಗ್ಬೋದು. ಸೊ ಹಾಗಾಗಿ ನೋಡಿ, ಯಾರೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಿಗೆ ಟೀಚರ್ಸ್ ಆಗಬೇಕು ಅಂತ ಇಷ್ಟಪಡ್ತಾ ಇದ್ದೀರಾ, ಆ್ಯಂಡ್ ಇಲ್ಲಿ ನಾನು ತಿಳಿಸಿರ್ತಕ್ಕಂತಹ ಸಬ್ಜೆಕ್ಟು ನಿಮ್ಮ ಸಬ್ಜೆಕ್ಟ್ ಆಗಿತ್ತು ಅಂದರೆ ಖಂಡಿತವಾಗ್ಲೂ ನೀವು ಈ ಒಂದು ಪೋಸ್ಟ್ಗೆ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತಂದರೆ ಅಪ್ ಟು 12th ತನಕ ಇರೋದ್ರಿಂದ ಇಲ್ಲಿ PGT ಆ್ಯಂಡ್ TGT ಅಂತ ಇರ್ತಾರೆ. ಸೊ ಇಲ್ಲಿ ಹೈಸ್ಕೂಲ್ ಟೀಚರ್ಸ್ ಆಗಬೇಕು ಅಂತ ಅಂದಾಗ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಆ್ಯಸ್ ಯೂಶುವಲ್ ಇಲ್ಲಿ TET ಕೇಳ್ತಾರೆ. ಓಕೆ, TET ಕಂಪಲ್ಸರಿ ಇರುತ್ತೆ. ಹೈಸ್ಕೂಲ್ ಟೀಚರ್ಸ್ ಆಗಬೇಕು ಅಥವಾ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಆಗಬೇಕು ಅಂತಂದರೆ BA B.Ed ಮಾಡಿರಲೇಬೇಕು. ಅಂಡ್ BA BSc ಸೊ ಎನಿಥಿಂಗ್ ಯಾವುದೇ ಡಿಗ್ರಿ ಜೊತೆಗೆ B.Ed ಆಗಿರಬೇಕು, ಪ್ಲಸ್ TET ಕೂಡ ಖಂಡಿತವಾಗ್ಲೂ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 12th ನಿಮಗೆ ಟೀಚರ್ಸ್ ಆಗಬೇಕು, ಲೆಕ್ಚರರ್ಸ್ ಆಗಬೇಕು ಅಂತ ಹೇಳಿದಾಗ ಮಾಸ್ಟರ್ಸ್ ಕೇಳ್ತಾರೆ, B.Ed ಕೇಳ್ತಾರೆ. ಸೊ TET ಕೂಡ ಅನಿವಾರ್ಯವಾಗಿ ಕೇಳುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಏನು ಟೀಚರ್ಸ್ ಆಗಬೇಕು ಅಥವಾ ಲೆಕ್ಚರರ್ಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ವಸತಿ ಶಾಲೆಗಳಲ್ಲೇ ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಇದು ನಿಮಗೆ ಒಳ್ಳೆಯ ಅವಕಾಶ ಆಗಿರುತ್ತೆ. ಸೊ ಸೇಮ್ ಸಿಲೆಬಸ್ ಆಗಿರುತ್ತೆ ನಿಮಗೆ. ಹೆಚ್ಚು ಕಡಿಮೆ ಇವಾಗ ನೀವು ಏನು ಟೀಚ್ ಮಾಡ್ತಾ ಇದ್ದೀರಾ ಅದೇ ಸಿಲೆಬಸ್ ಇರುತ್ತೆ. ಅದರ ಜೊತೆಗೆ ನಿಮಗೆ ಜನರಲ್ ನಾಲೆಡ್ಜ್ ಆಗಿರ್ಬೋದು,
ಹಾಗೆಯೇ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇಂಗ್ಲೀಷ್. ಸೊ ಇದಿಷ್ಟು ಸಬ್ಜೆಕ್ಟ್ಗಳಿರುತ್ತೆ. ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನ. ಸೊ ನಾವು ಟೀಚರ್ಸ್ ಆಗಿರೋದ್ರಿಂದ ಮಸ್ಟ್ ಆ್ಯಂಡ್ ಶುಡ್ ಏನು ಮಾಡಬೇಕಾಗುತ್ತೆ, ನಾವು ಮಕ್ಕಳ ಮನಸ್ಸನ್ನು ಅರ್ಥಕೊಂಡು ಪಾಠ ಮಾಡಬೇಕಾಗಿರೋದ್ರಿಂದ ನಮಗೆ ಸೈಕಾಲಜಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ, ಸಬ್ಜೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಆ ವಿಚಾರದ ಬಗ್ಗೆ ತುಂಬಾ ಫೋಕಸ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ಇಷ್ಟು ದಿನ ಇದ್ದಂತಹ ಒಂದು ಸಮಸ್ಯೆ, ಇಂಟರ್ನಲ್ ರಿಸರ್ವೇಷನ್, ಒಳ ಮೀಸಲಾತಿ ಎಲ್ಲ ಕಡೆನೂ ಅದೇ ಇತ್ತು. ಸೊ ಇವಾಗ ಫೈನಲ್ ಆಗಿ ಅದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಇವಾಗ ನಮ್ಮ ಮುಂದೆ ಇರೋದೇನು, ಜಸ್ಟ್ ಸಿಲೆಬಸ್ ಹುಡುಕಬೇಕು, ಅದ್ರ ಜೊತೆಗೆ ಬೆಸ್ಟ್ ಬುಕ್ಸ್ ಯಾವುದಿದೆ, ಅಥವಾ ಬೆಸ್ಟ್ ಬುಕ್ಸ್ ಇಲ್ಲ ಅಂತಂದರೆ ನಾವು ಗೌರ್ಮೆಂಟ್ ಬುಕ್ಸ್ನೇ ರೆಫರ್ ಮಾಡ್ತೀವಿ ಅಂತ. ಸೊ ಈ ಥರ ಬಹಳಷ್ಟು ವಿಚಾರಗಳಿದ್ದಾವೆ ನಾವು ಯೋಚನೆ ಮಾಡಬೇಕು ಅಂತಂದಾಗ. ಸೊ ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನಿಮಗೆ ಕಂಫರ್ಟೇಬಲ್ ಆಗಿರ್ತಕ್ಕಂತಹ ಆಥರ್ನ ಬುಕ್ಸ್ನ ನೀವು ಪರ್ಚೇಸ್ ಮಾಡಿ. ಇಲ್ಲ ನನಗೆ ಯಾವ ಆಥರ್ ಬುಕ್ಸ್ ಬೇಡ ಅಂತಂದರೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ಗಳಿದ್ದಾವೆ, ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಆಲ್ರೆಡಿ ಟೀಚರ್ಸ್ ಆಗಿದ್ದರೆ ಇನ್ನೂ ಕೂಡ ನಿಮಗೆ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದರೆ ನೀವು ಆಲ್ರೆಡಿ ಟೀಚ್ ಮಾಡ್ತಾ ಇರ್ತೀರ ನಿಮ್ಮದೇ ಸಬ್ಜೆಕ್ಟ್ನ. ಸೊ ಹಾಗಾಗಿ ನಿಮಗೆ ಅದು ಮೈಂಡಲ್ಲಿ ಅದೇ ಥರ ಉಳ್ಕೊಂಡಿರುತ್ತೆ. ನೀವು ಜಾಸ್ತಿ ಅದನ್ನು ಓದೋ ಅಂಥ ಅವಶ್ಯಕತೆ ಇರೋದಿಲ್ಲ. ಸೊ ಒಂದು 2-3 ಸಲ ನೀವು ಅದನ್ನು ರಿವೈಸ್ ಮಾಡಿಕೊಂಡ್ರು ಕೂಡ ಆಗುತ್ತೆ. ಆ್ಯಂಡ್ ನಿಮಗೆ ಬೇರೆ ಸಬ್ಜೆಕ್ಟ್ಗಳ ಕಡೆಗೆ ಫೋಕಸ್ ಮಾಡೋದಕ್ಕೆ, ಕಾನ್ಸಂಟ್ರೇಷನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕೆಲವರು ಇವಾಗ ಅವ್ರ ಸಬ್ಜೆಕ್ಟ್ ಮೇಲೆ ಹಿಡ್ತಾ ಇದ್ದವ್ರಿಗೆ ಸೊ ಬೇರೆ ಸಬ್ಜೆಕ್ಟ್ ಲೈಕ್ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನ ಆಗಿರ್ಬೋದು, ಇದರಲ್ಲಿ ಸ್ವಲ್ಪ ವೀಕ್ ಇರ್ತಾರೆ. ಸೊ ಹಾಗಾಗಿ ಅವರು ಸ್ವಲ್ಪ ಕಾನ್ಸಂಟ್ರೇಷನ್ ಬೇರೆ ಸಬ್ಜೆಕ್ಟ್ಗಳ ಕಡೆ ಮಾಡಬೇಕಾಗತ್ತೆ. ಸೊ ಯಾವ ಸಬ್ಜೆಕ್ಟ್ಗಳು ಕೂಡ ಈಸಿ ಇಲ್ಲ, ಓದಿದ್ರೆ ಮಾತ್ರನೇ ಈಸಿ ಇರುತ್ತೆ. ಓದಿಲ್ಲ ಅಂತಂದರೆ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಕಷ್ಟನೇ ಆಗಿರುತ್ತೆ. ಸೊ ನಿಮ್ಮ ಸಬ್ಜೆಕ್ಟ್ ಏನಿದೆ ಆ ಸಬ್ಜೆಕ್ಟಲ್ಲಿ ಫಸ್ಟು ನೀವು ತರುವಾಗಬೇಕಾಗುತ್ತೆ. ಆಮೇಲೆ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಇಂಗ್ಲೀಷು, ಕನ್ನಡ, ಆಮೇಲೆ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಇನ್ನು ನೋಟಿಫಿಕೇಶನ್ ಆದಮೇಲೆ ಓದಕ್ಕೆ ಶುರು ಮಾಡ್ತೀನಿ ಅಂತ ಇನ್ನು ಆ ಭ್ರಮೆಯಿಂದ ಹೊರಗಡೆ ಬಂದ್ಬಿಡಿ. ಯಾಕಂದರೆ ನೋಟಿಫಿಕೇಶನ್ ಆದಮೇಲೆ ನಾವು ಪದೇ ಹೇಳ್ತಾ ಇದ್ದೀವಿ, ನಮಗೆ ಜಾಸ್ತಿ ಟೈಮೇ ಸಿಗಲ್ಲ. ಸೊ ನಾವು ಇವಾಗಲಿಂದನೇ ಓದೋದಕ್ಕೆ ಶುರು ಮಾಡಿದ್ರೆ ಮಾತ್ರನೇ ನಮಗೆ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ, ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ಸೊ ಯಾವುದೇ ಒಂದು ಸಬ್ಜೆಕ್ಟ್ ಆದ್ರೂ ಕೂಡ ಮಿನಿಮಮ್ ಅಂತಂದರೆ ನಾವು 5 to 6 ಟೈಮ್ಸ್ ನಾವು ಓದ್ಕೊಳ್ಳೇಬೇಕಾಗುತ್ತೆ. ಸೊ ಅದನ್ನ ಮೈಂಡಲ್ಲಿ ಹಾಗೆ ಇರಬೇಕು ಅಂತಂದರೆ ಅಟ್ಲೀಸ್ಟ್ 5 to 6 ಟೈಮ್ಸ್ ನಾವು ಓದ್ಕೋಬೇಕು. ಸೊ ಹಾಗಾಗಿ ಇನ್ನೂ ತಡ ಮಾಡೋದಕ್ಕೆ ಹೋಗಬೇಡಿ. ಆಗಿರ್ತಕ್ಕಂತಹ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಕೂಡ ಸೊಲ್ಯೂಷನ್ ಸಿಕ್ಕಿದೆ. ಇವಾಗ ನಾವು ನಮ್ಮ ತಯಾರಿಯನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಒಂದು ಸಮಯ ಆಗಿರುತ್ತೆ. ಹಾಗಾಗಿ ಯಾವುದೇ ಒಂದು ನೆಗೆಟಿವ್ ಕಾಮೆಂಟ್ಸ್ಗಳಿಗಾಗಲಿ, ನೆಗೆಟಿವ್ ಮಾತುಗಳಿಗಾಗಲಿ ತಲೆನೇ ಕೆಡಿಸ್ಕೋಬೇಡಿ. ಈ ವರ್ಷ ನೇಮಕಾತಿ ಮಾಡ್ತಾರೆ, ಡೆಫಿನೆಟ್ಲಿ ನೋಟಿಫಿಕೇಶನ್ ಆಗೇ ಆಗುತ್ತೆ ಅಂತ ಅದರ ಮನಸ್ಸಲ್ಲಿ ಇಟ್ಕೊಂಡು ನಾವು ಇವತ್ತಿಂದನೇ, ಈ ಕ್ಷಣದಿಂದನೇ ಓದೋದಕ್ಕೆ ಶುರು ಮಾಡೋಣ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಕ್ರೈಸ್ ಶಾಲೆಗಳಲ್ಲಿ ನೇಮಕಾತಿ ಆಗಿರ್ಬೋದು, ನಮ್ಮ ಒಂದು HSTR ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು, PU ಕಾಲೇಜ್ನ ಉಪನ್ಯಾಸಕರ ನೇಮಕಾತಿ ಬಗ್ಗೆ ಆಗಿರ್ಬೋದು, ಆ್ಯಂಡ್ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, PDO ಆಗಿರ್ಬೋದು, ಹೀಗೆ ಬಹಳಷ್ಟು ಪರೀಕ್ಷೆಗಳ ಬಗ್ಗೆ ನನ್ನ ಚಾನಲಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಆ್ಯಂಡ್ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೂ ಕೂಡ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳನ್ನಾಗಲಿ, ಸಿಲೆಬಸ್ಗಳನ್ನಾಗಲಿ, ಬೆಸ್ಟ್ ಬುಕ್ಸ್ಗಳನ್ನಾಗಲಿ ನಾನು ಖಂಡಿತವಾಗ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.